ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 64. ಇಂದಿನ ಸಂಚಿಕೆಯಲ್ಲಿ ವೈಭವ್, ನನ್ನ ಕೆಟ್ಟ ಬುದ್ಧಿಯಿಂದ ತಾಯಿ ಪ್ರೀತಿ ನನಗೆ ಸಿಗ್ತಿಲ್ಲ. ನನ್ನ ಹಣೆ ಬರಹನೇ ಇಷ್ಟು ಅನಿಸುತ್ತೆ. ಈಗ ನಾನು ಒಂಟಿಯಾಗಿದ್ದೀನಿ, ನನಗೆ ಅಂತ ಯಾರೂ ಇಲ್ಲ ಎಂದ ನೋವಲ್ಲಿ. ಮುಂದೆ ವೈಭವ್ ಪಶ್ಚಾತ್ತಾಪದಲ್ಲಿ ನನ್ನ ತಪ್ಪೆಲ್ಲ ತಿಳಿದು ನನ್ನ ಪ್ರೀತಿ ಮಾಡಬೇಕು, ನನ್ನ ಪ್ರೀತಿಯಿಂದ ತನ್ನ ಮಗನಂತೆ ಸಾಕಿದ ತಾಯಿ ಕೈ ತುತ್ತು ತಿನ್ನಬೇಕು ಅಂತ ಈಗ ನಾನು ಹಂಬಲಿಸುವಾಗ ನನಗೆ ಯಾರೂ ಇಲ್ಲ. ಈಗ ನಾನು ಯಾರಿಗೂ ಬೇಡವಾದ ವ್ಯಕ್ತಿಯಾಗಿ ನಿಂತಿದ್ದೀನಿ ಎಂದು ಕುಸಿದು ಕೂತ. ಇದ್ದಾಗ ಪ್ರೀತಿ ವ್ಯಾಲ್ಯೂ ತಿಳ್ಕೊಳ್ಳೋ ಬುದ್ಧಿ ನನಗಿರಲಿಲ್ಲ. ಈಗ ದೂರಾದ ಮೇಲೆ ಅದು ಬೇಕು ಅಂದರೆ ಸಿಗುತ್ತಾ ಎಂದು ಕಣ್ಣೀರಾಕುತ್ತಿದ್ದ ವೈಭವ್ ನೋಡಿದ ಆದ್ಯಗೂ ಬೇಸರವಾಯಿತು. ಆದ್ಯ, ನಿಜವಾಗ್ಲೂ ನೀನು ಸುಪ್ರಿಯಾ ಆಂಟಿನ ಅಮ್ಮ ಅಂತ ಒಪ್ಕೊಂಡಿದ್ಯಾ ವೈಭವ್ ಎಂದಳು ಸೀರಿಯಸ್ ಆಗಿ. ವೈಭವ್ ಅಳುತ್ತಾ, ತುತ್ತು ಕೊಟ್ಟು ಬೆಳೆಸಿದವರನ್ನು ಸಾಯಿಸೋಕೆ ನೋಡಿದೆ, ಅದೇ ನನಗೆ ತುತ್ತು ಕೊಡುವವರು ಪಾರ್ಟಿ ಕ್ಲಬ್ ಅಂತ ಕಾಲ ಕಳೀತಿದ್ದಾರೆ ವಿನಃ ನನ್ನ ಬಗ್ಗೆ ಕೇರ್ ಮಾಡಲ್ಲ. ನನ್ನ ಡ್ಯಾಡ್ಗೆ ಮಗ ಅಂದರೆ ಒಂದು ಬಿಸ್ನೆಸ್ಗೆ ಯೂಸ್ ಮಾಡುವ ವಸ್ತು. ಅದೇ ನನ್ನ ಸಾಕಿದ ಸುಪ್ರಿಯಾ ಮಾಮ್ಗೆ ನಾನೊಬ್ಬ ಮಗ. ಅವರು ಯಾವತ್ತೂ ನನ್ನ ಬಳಿ ಏನೂ ಕೇಳಿಲ್ಲ. ಅವರು ನನಗೆ ತುಂಬ ಕೊಟ್ಟಿದ್ದಾರೆ. ನನ್ನ ಅದೃಷ್ಟ ಸರಿ ಇರಲಿಲ್ಲ, ಇವರ ಮಡಿಲಲ್ಲಿ ಹುಟ್ಟಿಲ್ಲ. ನನ್ನ ತಂದೆ ಮಾತು ಕೇಳಿ ಅವರ ಮೇಲೆ ದ್ವೇಷ ಕಾರದೆ. ಆದರೆ ಈಗ ನಾನು ಒಂಟಿ ಅನ್ನಿಸ್ತಿದೆ. ನನಗೂ ಒಂದು ಫ್ಯಾಮಿಲಿ ಬೇಕಿತ್ತು ಅನಿಸುತ್ತಿದೆ. ನನ್ನ ಮಾಮ್ ಕೈ ತುತ್ತು ಮಿಸ್ ಮಾಡ್ಕೋತಿದ್ದೀನಿ. ನಾನು ಮತ್ತೆ ಅವರ ಮಡಿಲಿಗೆ ಹೋಗಬೇಕು ಅನಿಸುತ್ತೆ. ಆದರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆನೂ ಇಲ್ಲ, ಕ್ಷಮೆನೂ ಇಲ್ಲ. ನಾನು ಮಾಡಿರೋದು ದೊಡ್ಡ ಮೋಸ. ಅವರನ್ನೇ ಸಾಯಿಸೋಕೆ ಹೋಗಿದ್ದೆ. ಆ ಪಾಪ ಅನಿಸುತ್ತೆ. ಈಗ ನಾನು ಒಂಟಿಯಾಗಿ ಬದುಕೋಕೆ ಬಿಟ್ಟಿರೋದು ಎಂದು ಮುಖ ಮುಚ್ಕೊಂಡು ಬಿಕ್ಕೋಕ್ಕೆ ಶುರು ಮಾಡ್ದ. ಅವನ ಶೋಲ್ಡರ್ನ ಒಂದು ಸಾಫ್ಟ್ ಕೈ ಮುಟ್ಟಿತು. ಅವನಿಗೆ ಆ ಕೈ ಪರಿಚಯ ಇದೆ ಅನಿಸಿ ಕಣ್ಣು ಬಿಟ್ಟು ನೋಡ್ದ. ವೈಭವ್ ಕತ್ತೆತ್ತಿ ನೋಡಿದಾಗ ಅಲ್ಲಿ ಸುಪ್ರಿಯಾ ಅವರಿದ್ದರು. ಅವರ ಕಣ್ಗಳು ತುಂಬಿತ್ತು. ಗದ್ಗದಿತವಾಗಿ ವೈಭವ್ ಎಂದರು. ವೈಭವ್ ಅವರನ್ನು ನೋಡಿದ ತಕ್ಷಣ ಮಾಮ್ ಎಂದು ಅವರ ಕಾಲನ್ನು ಬಾಚಿ ತಬ್ಬಿ, ತಪ್ಪಾಯಿತು ಮಾಮ್, ನಾನು ಮಾಡಿದ್ದಕ್ಕೆ ನಾಲ್ಕು ಹೊಡೆದ್ಬಿಡಿ, ಆದರೆ ನನ್ನ ದೂರ ಮಾಡಬೇಡಿ ಮಾಮ್ ಎಂದು ಅಳುತ್ತಿದ್ದವನ ಕಣ್ಣೀರು ಸುಪ್ರಿಯಾ ಅವರ ಕಾಲು ತೊಯ್ದಿತ್ತು. ತಾಯಿ ಪ್ರೀತಿ ಅದನ್ನು ನೋಡೋಕ್ಕೆ ಇಷ್ಟಪಡಲಿಲ್ಲ. ಅವನು ಹುಟ್ಟಿದಾಗಿಂದನೂ ತನ್ನ ಉಸಿರು ಅಂತ ತುಂಬ ಪ್ರೀತಿಯಿಂದ ಬೆಳೆಸಿದ್ರು. ಈಗ ಅವನು ನಿನ್ನ ಕೈ ತುತ್ತು ಬೇಕು ಅಂದರೆ ಆ ಪ್ರೀತಿ ಮರೆಯೋಕೆ ಸಾಧ್ಯ ಇದೆಯಾ? ಆ ತಾಯಿ ವಾತ್ಸಲ್ಯ ನಿಜವಾಗಿದ್ದರಿಂದ ಸುಪ್ರಿಯಾ ಕೂಡ ಕಣ್ಣು ತುಂಬಿ ವೈಭವ್ ಎಂದು ಅವನ ಸಮ್ಮಕ್ಕೆ ಕೂಸಿದು ಕೂತು ತಬ್ಬಿ, ನಿನ್ನ ನಾನು ಎರೆದೇ ಇರ್ಬೋದು, ಆದರೆ ನಾನು ನಿನ್ನ ಸಾಕಿದ್ದೀನೋ, ಯಾವುದೇ ಸ್ವಾರ್ಥ ಇಲ್ಲದೆ ಪ್ರೀತಿ ತೋರಿಸಿದ್ದೀನಿ ಕಣೋ ಎಂದರು. ವೈಭವ್ ಅಳುತ್ತಾ ಅಮ್ಮ ಎಂದಿದ್ದ. ಎಷ್ಟು ದಿನ ಮಾಮ್ ಎನ್ನುತ್ತಿದ್ದವನು ಈಗ ಅಮ್ಮ ಎಂದು ಅವರನ್ನು ಗಟ್ಟಿಯಾಗಿ ತಬ್ಬಿ, ನನ್ನ ಕ್ಷಮಿಸಿ ಅಮ್ಮ, ನೀವು ಏನೇ ಪನಿಷ್ಮೆಂಟ್ ಕೊಟ್ಟರೂ ನಾನು ತಯಾರಿದ್ದೀನಿ, ಆದರೆ ನಿಮ್ಮ ಪ್ರೀತಿ ಬೇಕು ಅಮ್ಮ, ಪ್ಲೀಸ್, ನಾನು ನಿಮ್ಮಿಂದ ದೂರ ಹೋಗಲ್ಲ. ನನಗೆ ಈ ಆಸ್ತಿ ಏನು ಬೇಡ, ಆದರೆ ನನಗೆ ನಿಮ್ಮ ಪ್ರೀತಿ ಸಾಕು. ನಾನು ನಿಮ್ಮನ್ನು ನೋಡ್ಕೋತೀನಿ, ನಾನು ಸಾಕ್ತೀನಿ ಅಮ್ಮ. ಅವರು ಹೆತ್ತಿದ್ರು ನೀವು ನನಗೆ ತಾಯಿ ಪ್ರೀತಿ ತೋರಿಸಿದ್ದು. ನಾನು ಒಂದು ಟೈಮ್ ಊಟ ಮಾಡಿಲ್ಲ ಅಂದರೆ ಎಷ್ಟು ಪೇಚಾಡ್ಸಿದ್ರಿ ಅನ್ನೋದು ನಾನು ನೋಡಿದ್ದೀನಿ. ಆದರೆ ನೀವು ಹುಷಾರಿಲ್ಲದೆ ಇದ್ದಾಗ ಒಂದು ದಿನಕ್ಕೂ ನಾನು ಬಂದು ನೋಡಲಿಲ್ಲ. ನೀವು ನನ್ನ ಸಾಕಿದ್ದೀರಾ ಅನ್ನೋ ಕೃತಜ್ಞತೆಗಾದರೂ ಬಂದು ನೋಡಿಲ್ಲ. ಪಾಪಿ ಅಮ್ಮ, ಹೊಡೆದ್ಬಿಡು ಎಂದು ಅವರ ಕೈ ತಗೊಂಡು ಅವನ ಕೆನ್ನೆಗೆ
ಉಳಿಸಿಕೊಳ್ಳೋದು ನೋಡೋಕೆ ಆಗದ ಸುಪ್ರಿಯಾ ವೈಭವ್ ಎಂದು ಅವನ ಕೈ ಹಿಡಿದ್ರು. ಅಳುತ್ತಿದ್ದ ವೈಭವ್, ತಪ್ಪಾಯ್ತು ಅಮ್ಮ. ನಿನ್ನ ಪ್ರೀತಿಗೆ ನಾನು ಎಷ್ಟು ಜನ್ಮ ಹುಟ್ಟಿ ಬಂದರೂ ಸಾಟಿ ಇಲ್ಲ. ತಾಯಿ ಪ್ರೀತಿ ಅಂದರೆ ಹೇಗಿರುತ್ತೆ ಅಂತ ತೋರಿಸಿದ್ದು ನೀನು ಅಮ್ಮ. ಪ್ಲೀಸ್ ನನ್ನ ದೂರ ಮಾಡಬೇಡ ಅಮ್ಮ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಲ್ಲ ಅಂತ ನನ್ನ ದೂರ ಮಾಡಬೇಡಿ. ನಿಮ್ಮಿಂದ ನಾನು ತಾಯಿ ಪ್ರೀತಿ ನೋಡಿರೋದು, ನನ್ನ ಮಗ ಅಂತ ನೋಡಿಕೊಂಡ್ರಿ. ಈಗ ನೀವೇ ಈಗ ದೂರ ಮಾಡಿದ್ರೆ ನಾನು ಎಲ್ಲಿಗೆ ಹೋಗಲಿ? ನಾನು ಸತ್ತೇ ಹೋಗ್ಬಿಡ್ತೀನಿ ಅಮ್ಮ. ಇಷ್ಟು ದಿನ ನಿಮ್ಮ ಪ್ರೀತಿ ಅಂದರೆ ಏನು ಅಂತ ಗೊತ್ತಾಗಿರಲಿಲ್ಲ. ಆದರೆ ಈಗ ನೀವು ಮಾತಾಡದೇ ಇದ್ದಾಗ, ಊಟಕ್ಕೆ ನಿಮ್ಮ ಕೈ ತುತ್ತು ಇಲ್ಲದೇ ಇದ್ದಾಗ ನನಗೆ ಗೊತ್ತಾಗ್ತಿದೆ. ಪ್ಲೀಸ್ ಅಮ್ಮ, ಪ್ಲೀಸ್ ನನ್ನ ದೂರ ಮಾಡಬೇಡಿ. ನಾನು ನನ್ನ ತಂಗಿ ಹುಡುಕ್ತೀನಿ ಪ್ಲೀಸ್ ಎಂದು ಪ್ರಾಮಾಣಿಕವಾಗಿ ಹೇಳಿದ್ದ. ಸುಪ್ರಿಯಾ ಮತ್ತೆ ವೈಭವ್ ಭುಜ ಹಿಡಿದ ಹಾದಿ. ವೈಭವ್ ಅವನ ಕಡೆ ನೋಡಿ ಎದ್ದು ಹೋಗಿ ಆದಿ ಎಂದು ತಬ್ಬಿದ. ಚೇತನ್ ಇಬ್ಬರನ್ನು ಬಿಟ್ಟು ಮಿಕ್ಕೆಲ್ಲರೂ ನಕ್ಷತ್ರ ರೂಮ್ಗೆ ಬಂದರು. ಆದಿ ವೈಭವ್ ಬೆನ್ನು ಸವರಿ, ವೈಭವ್, ನಿನಗೆ ಆ ಗಿಲ್ಟ್ ಕಾಡಿದೆಯಲ್ಲ, ನಿನಗೆ ಆ ಪಶ್ಚಾತ್ತಾಪ ಇದೆಯಲ್ಲ, ಅಷ್ಟು ಸಾಕು. ನೀನು ಬದಲಾಗಿದ್ಯಾ ಅನ್ನೋದಕ್ಕೆ ಎಂದು. ಸುಪ್ರಿಯಮ್ಮ, ನೀವು ಕೊಟ್ಟ ಪ್ರೀತಿ ಸುಳ್ಳಾಗಿಲ್ಲ. ಯಾವತ್ತೂ ತಾಯಿ ಪ್ರೀತಿ ಸುಳ್ಳಾಗಿರಲ್ಲ. ಸ್ವಾರ್ಥಕ್ಕೆ ನಟಿಸೋ ಪ್ರೀತಿ ಯಾವತ್ತೂ ನಿಜ ಆಗಲ್ಲ. ನಿನ್ನ ಹೆತ್ತ ತಾಯಿ ನೀನೆಲ್ಲಿ ನಳುತ್ತಿದ್ರು ಅವರು ಪಬ್ಬಂತ ಸುತ್ತುತ್ತಿರೋದು ನೋಡು. ಅದೇ ನೀನು ಅವರ ಮಗ ಅಲ್ಲ ಅಂತ ಗೊತ್ತಾಗಿದ್ರು ಅವರು ಎಷ್ಟು ನೋವು ಪಟ್ಟಿದ್ದಾರೆ ಅನ್ನೋದು ನಕ್ಷತ್ರ ಗೊತ್ತು. ಅವರು ಮೆಂಟಲಿ ವೀಕ್ ಆಗಿದ್ದಾರೆ. ಅವರೇ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅದಕ್ಕೆ ಇದೇ ಪ್ರೂಫ್. ನೀನು ಮಗ ಅಲ್ಲ ಅಂದರೂ ನಿನಗೆ ಯಾವ ಸಮಯಕ್ಕೆ ಏನು ಕೊಡಬೇಕು ಅನ್ನೋದನ್ನು ಸರಿಯಾಗಿ ನೋಡ್ಕೋತಾರೆ. ಅದು ನಿಜವಾಗಲೂ ಸ್ವಾರ್ಥ ಇಲ್ಲದ ಪ್ರೀತಿ ಅಂದರೆ. ಯಾವುದನ್ನು ಬಯಸದೆ ಇಡಿಯಷ್ಟು ಪ್ರೀತಿ ಕೇಳುವ ತಾಯಿ ಸುಪ್ರಿಯಾ ಅಮ್ಮ. ಅಂಥವ್ರನ್ನ ಚೆನ್ನಾಗಿ ನೋಡ್ಕೊ. ನೀನು ಹುಟ್ಟಿದಾಗಿಂದನೂ ನಿನಗೆ ಇಂಜೆಕ್ಷನ್ ಹಾಕಿದಾಗ ನಿನಗಿಂತ ಹೆಚ್ಚಾಗಿ ನೊಂದ ಜೀವ ಇದು. ನಿನಗೆ ಜ್ವರ ಬಂದಾಗ ಅವರು ಸೊರ್ಗೋರು. ಅದು ಪ್ರೀತಿ ಅಂದರೆ. ನೋಡು ವೈಭವ್, ಹಾಗಂತ ನಿನ್ನ ಹೆತ್ತ ತಾಯಿನ ಪ್ರೀತಿ ಮಾಡಬೇಡ ಅಂತ ಹೇಳುತ್ತಿಲ್ಲ. ಆದರೆ ನಿನ್ನ ನಿಜವಾಗ್ಲೂ ಪ್ರೀತಿ ಯಾರು ಮಾಡ್ತಿದ್ದಾರೆ ಅಂತ ತಿಳ್ಕೊ ಎಂದ. ವೈಭವ್ ಸುಪ್ರಿಯಾ ಅವರನ್ನು ತಬ್ಬಿ, ಅಮ್ಮ ನನ್ನ ಕ್ಷಮಿಸಿ, ನನಗೊಂದು ಚಾನ್ಸ್ ಕೊಡಿ ಅಮ್ಮ. ನಿಮ್ಮ ಮಗನಾಗಿ ನಾನು ದುಡಿದು ಸಾಕ್ತೀನಿ. ನಾನು ಈ ಜನ್ಮ ಪೂರ್ತಿ ನಿಮ್ಮ ಸೇವೆ ಮಾಡಿದ್ರು ಆ ಪ್ರೀತಿಗೆ ನಾನು ಸಾಟಿ ಇಲ್ಲ ಎಂದು ಅಳುತ್ತಿದ್ದುದು ನೋಡಿದ ಸುಪ್ರಿಯಾ, ಇಲ್ಲ ವೈಭವ್, ಹಾಗನ್ಬೇಡ ಕಣೋ. ನೀನು ನನ್ನ ಮಗ. ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋದು ನನ್ನ ಕರ್ತವ್ಯ. ಅದನ್ನು ಮಾಡದೆ ಬಿಟ್ಟಿದ್ದು ನನ್ನ ತಪ್ಪು. ಸಾರಿ ವೈಭವ್. ನೀನು ನನ್ನ ಮಗ ಅಲ್ಲ ಅಂತ ಗೊತ್ತಾದಾಗ ಬೇಜಾರಾಯಿತು. ಆದರೆ ಅದಕ್ಕಿಂತ ನೀನು ನನ್ನ ಸಾಯಿಸೋಕ್ಕೆ ಬಂದಾಗ ನನ್ನ ಮನಸ್ಸು ಹೊಡೆದೋಯ್ತು ಕಣೋ. ಆದರೂ ನೀನು ಒಂಟಿಯಾಗಿ ಇರೋದು ನೋಡೋಕ್ಕಾಗ್ತಿರ್ಲಿಲ್ಲ. ನೀನು ಸರಿಯಾಗಿ ಊಟ ಮಾಡದೇ ಇರೋದು ನೋಡೋಕ್ಕಾಗಲ್ಲ ವೈಭವ್. ನೀನು ನನ್ನ ಮಗ ಅಂತ ಈ ತಾಯಿ ಹೃದಯ ಮತ್ತೆ ಮತ್ತೆ ಕೂಗಿ ಹೇಳುತ್ತಿದೆ. ಎಲ್ಲಿ ನೀನು ಮಾತಾಡದೆ ದೂರ ಹೋಗ್ತೀಯೋ ಅಂತ ನಾನೇ ನಿನ್ನ ಬಳಿ ಬರ್ತಿರ್ಲಿಲ್ಲ ಎಂದರು. ವೈಭವ್, ಸಾರಿ ಅಮ್ಮ, ಐಮ್ ರಿಯಲಿ ಸಾರಿ. ಇನ್ಮುಂದೆ ನಾನು ಹಾಗೆಲ್ಲ ಮಾಡಲ್ಲ. ನನಗೆ ನನ್ನ ಮೊದಲಿನ ಅಮ್ಮ ಬೇಕು ಎಂದ. ಈ ಇಬ್ಬರ ಎಮೋಷ್ನಲ್ ದೃಶ್ಯ ನೋಡಿದ ಹಾದಿ ಮತ್ತು ಆದ್ಯ ಇಬ್ಬರು ಮುಖ ಮುಖ ನೋಡ್ಕೊಂಡ್ರು. ಆದಿಯ ಭುಜ ಹಿಡಿದು, ಥ್ಯಾಂಕ್ ಯು ಕ್ಯಾಂಡಿ. ಅಂತೂ ಎರಡು ನಿಷ್ಕಲ್ಮಶ ಜೀವಗಳನ್ನು ಒಂದು ಮಾಡಿದ್ಯಾ ಎಂದ. ರಮೇಶ್ ಮತ್ತು ಸುಧಾ ಅವರು ಸುಪ್ರಿಯಾ ಮತ್ತು ವೈಭವ್ ಕಡೆ ಬಂದು, ನಿಜವಾದ ಪ್ರೀತಿ ಇರೋ ಕಡೆ ಯಾವತ್ತೂ ಬಿರುಕು ಮೂಡಲ್ಲ. ಅದು ಯಾವ ಪ್ರೀತಿ ಆದರೂ ಗಂಡ ಹೆಂಡತಿ, ಅಮ್ಮ ಮಗ, ಹೀಗೆ ಯಾವುದಾದ್ರೂ ಅಷ್ಟೇ ಎಂದರು. ತಕ್ಷಣ ವೈಭವ್ ರಮೇಶ್ ಮುಂದೆ ನಿಂತು, ಚಿಕ್ಕಪ್ಪ ಸಾರಿ ಎಂದು ಕಾಲಿಗೆ ಬಿದ್ದು ಸುಧಾ ಅವರನ್ನು, ನಾನು ನಿಮ್ಮನ್ನು ಅಮ್ಮ ಅಂತ ಕರಿಬಹುದಾ ಎಂದ. ಸುಧಾ, ನನಗೆ ಹಾದಿ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನಾವು ಮಕ್ಕಳಿಗೆ ಪ್ರೀತಿ ಕೊಡೋದು ಗೊತ್ತೇ ವಿನಃ ಅವರಿಂದ ಏನು ಬಯಸಲ್ಲ ಎಂದು. ಅದಕ್ಕೆ ಪರ್ಮಿಷನ್ ತಗೋಬೇಕಾ ಎಂದರು ನಗತ್ತ. ವೈಭವ್ ಅವರನ್ನು ಕೂಡ ತಬ್ಬಿ, ಸಾರಿ ನಿಮಗೂ ಹರ್ಟ್ ಮಾಡಿದ್ದೀನಿ ಎಂದ. ರಾಧಾ ಅಜ್ಜಿ ಅಂತೂ ನಮ್ಮ ಮನೆ ಈಗ ಒಂದು ಹಂತಕ್ಕೆ ಸರಿಯಾಗುತ್ತಿದೆ ಎಂದರು.
ವೈಭವ್ ರಾಧಾ ಅಜ್ಜಿ ಕಾಲಿಗೆ ಬಿದ್ದು, ನೀವು ಬೇರೆ ಕ್ಯಾಸ್ಟ್ ಮಗ ಅಂತ ಬೈಬೇಡಿ ಅಜ್ಜಿ. ನಾನು ಸುಪ್ರಿಯಮ್ಮನ ಮಗ. ನನಗೆ ಈ ಆಸ್ತಿ ಗಿಸ್ತಿ ಏನು ಬೇಡ. ನಾನು ಓದಿದ್ದೀನಿ, ದುಡಿತೀನಿ, ಅಷ್ಟು ಸಾಕು ನನಗೆ. ನಿಮ್ಮೆಲ್ಲರ ಒಂದೊಂದು ಹಿಡಿ ಪ್ರೀತಿ ಸಾಕು, ಅದನ್ನು ಕೊಡ್ತೀರಾ ಎಂದ. ರಾಧಾ ಅಜ್ಜಿ ಮೊದಲು ಮೊಮ್ಮಗ ಎಂದು ಆಡಿಸಿದ್ದು ನಿನ್ನೆ, ಈಗ ಅದನ್ನು ಮರೆಯೋಕೆ ಸಾಧ್ಯ ಇದೆಯಾ ಎಂದು. ದಡ್ಡ ನನ್ನ ಮಗನೇ ಎಂದು ತಬ್ಬಿ ಮುಂದೆ, ಸುಪ್ರಿಯನ ಚೆನ್ನಾಗಿ ನೋಡ್ಕೊ. ಅವಳು ನಿನಗಾಗಿ ತುಂಬ ತ್ಯಾಗ ಮಾಡಿದ್ದಾಳೆ. ನಿನ್ನ ಅಪ್ಪ ಎಷ್ಟೇ ನೋವು ಕೊಟ್ಟರು ಅವಳು ಎಲ್ಲ ಸಹಿಸುತ್ತಿದ್ದಿದ್ದೆ ನಿನಗಾಗಿ. ಅವಳು ನಗುತ್ತಿದ್ರೆ ಅಷ್ಟೇ ಸಾಕು ನನಗೆ ಎಂದರು. ವೈಭವ್ ಮನಸ್ಸು ಖುಷಿಯಾಯಿತು. ಅವರ ಮನಸ್ಸಲ್ಲಿ ಇದ್ದ ಆಸ್ತಿ ಹುಚ್ಚು, ಅಹಂ ಅನ್ನೋದು ಅವನ ಕಣ್ಣೀರಲ್ಲಿ ತೊಳೆದು ಪರಿಶುದ್ಧವಾದ. ಹಾದಿ, ಅಮ್ಮ ಇದೇ ಖುಷಿಗೆ ಒಂದು ಒಳ್ಳೆ ಅಡುಗೆ ಬೇಕು ಎಂದ. ಈಗ ಎಲ್ಲರೂ ಆದಿ ಕಡೆ ನೋಡಿದ್ರು. ಹುಡುಗ ಕಳ್ಳ ತನ್ನ ಕೈ ತೆಗೆದು ಆದ್ಯದಿಂದ ದೂರ ಇದ್ದ. ಎಲ್ಲರೂ ಆದಿ ಕಡೆ ನೋಡಿ ಹೆಮ್ಮೆಯಿಂದ ಶಿವನು ಬಂದು ಹೊಡೆದಿದ್ದ ನಮ್ಮ ಮನಸ್ಸನ್ನ ಒಂದು ಮಾಡ್ದ ಎಂದು ಖುಷಿಲಿ ಅವನನ್ನು ಹಪ್ಪಿ ಥ್ಯಾಂಕ್ಸ್ ಹೇಳಿದ್ರು. ಸುಧಾ ರಮೇಶ್ಗೂ ನಿಜಕ್ಕೂ ಆದಿ ಮೇಲೆ ಇನ್ನೂ ಪ್ರೀತಿ ದುಪ್ಪಟ್ಟಾಯ್ತು. ರಾಧಾ ಅಜ್ಜಿ, ಸುಪ್ರಿಯಾ ಹೋಗಿ ಹಬ್ಬದ ಅಡುಗೆ ಮಾಡು, ಇವತ್ತು ನಾನು ತುಪ್ಪದ ದೀಪ ಹಚ್ಚುತ್ತೀನಿ ಎಂದು ಆದಿ ಕಡೆ ನೋಡಿ, ಏನೋ ಮೊಮ್ಮಗನೆ, ನನ್ನ ಮುಟ್ಟಾಳ ಮಗನನ್ನ ಯಾವಾಗ ಬದಲಾಯಿಸ್ತೀಯಾ? ಇದಕ್ಕೆಲ್ಲ ಕಾರಣ ನೀನೇ ಎಂದು ಗೊತ್ತು ಎಂದು ಕಣ್ಣೊಡೆದು ಹೋದ್ರು. ನಿಜ ಹೇಳ್ಬೇಕಂದ್ರೆ ವೈಭವ್ ಹೆತ್ತ ತಾಯಿ ಬಗ್ಗೆ ಆದಿ ವಿಚಾರಿಸಿದಾಗ ಗೊತ್ತಾಗಿದ್ದು, ಸುಪ್ರಿಯಾ ಅಮ್ಮ ಅವನನ್ನ ಎತ್ತ ತಾಯಿಗಿಂತ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನೋ ವಿಷಯ. ಅದಕ್ಕೆ ಸುಧಾ ಮತ್ತೆ ರಮೇಶ್ ಅವರ ಬಳಿ ನಾವು 4 ಗೋಡೆ ಮಧ್ಯೆ ಇಟ್ಟಿರುವ ಪ್ರೀತಿನ ಇನ್ನು ಮುಂದೆ ಎಲ್ಲರ ಮುಂದೆ, ಅದರಲ್ಲೂ ವೈಭವ್ ಮುಂದೆ ತೋರಿಸ್ಬೇಕು. ನಿಜವಾಗ್ಲೂ ಅವನಿಗೆ ಪ್ರೀತಿ ವ್ಯಾಲ್ಯೂ ಗೊತ್ತಾದರೆ ಖಂಡಿತ ಬದಲಾಗ್ತಾನೆ ಎಂದಿದ್ದ. ಈಗ ಆ ಪ್ಲ್ಯಾನ್ ವರ್ಕ್ ಆಗಿತ್ತು. ವೈಭವ್ ಬಂದು ಹಾದಿನ ತಬ್ಬಿ ಅವನಿಗೂ ಸಾರಿ ಕೇಳಿ ಅವನ ಕಿವಿಲಿ, ಆದಷ್ಟು ಬೇಗ ಮದುವೆ ಊಟ ಹಾಕಿಸು, ನಾವೆಲ್ಲ ಕಾಯ್ತಿದ್ವಿ ಎಂದ. ಅದಕ್ಕೆ ಆದಿ, ನಿನ್ನ ನಂಬರ್ಗೆ ಒಂದು ಫೋಟೋ ಬಂದಿದೆ ನೋಡು, ಆ್ಯಂಡ್ ಅದರ ಡೀಟೇಲ್ಸ್ ಕೂಡ ಇದೆ, ನಿನ್ನ ಒಪಿನಿಯನ್ ಹೇಳು ಎಂದ. ವೈಭವ್ ಸೀದಾ ಆದಿಯ ಮುಂದೆ ನಿಂತು, ಸಾರಿ, ನಿನಗೂ ಕೂಡ ನಾನು ತುಂಬ ಹರ್ಟ್ ಮಾಡಿದ್ದೀನಿ. ನಿನ್ನಿಂದ ನನಗೆ ಇವತ್ತು ಎಲ್ಲ ವಾಪಸ್ ಸಿಕ್ಕಿತು ಎಂದ. ಆದ್ಯ ಹಾದಿ ಕಡೆ ನೋಡಿ ನಗುತ್ತಾ, ನಿನಗೂ ಒಳ್ಳೆ ಹುಡುಗಿ ಸಿಗಲಿ ವೈಭವ್ ಎಂದಳು. ವೈಭವ್ ಹೊರಗೋಗುವಾಗ, ನಿಮ್ಮಿಬ್ಬರ ಪೇರ್ ತುಂಬ ಚೆನ್ನಾಗಿದೆ ಎಂದು ಹೊರ ನಡೆದ. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.